ಸರ್ ನಾಗರಾಜ್ ಸರ್, ಇವತ್ತಿನ ಆರ್ಡ್ರ್ ಬಗ್ಗೆ ಮಾತ್ರ ನಾನು ಮಾತಾಡೋದಾದರೆ, ಇವತ್ತಿನ ಆರ್ಡ್ರು ನವಂಬರ್ 12ವರೆಗೂ ಇವ್ರನ್ನ ವಿಚಾರಣೆ ಮಾಡಬೇಡಿ, ನೋಟಿಸ್ ಕೊಡಬೇಡಿ, ಇವರಿಗೆ ತನಿಖೆಗೆ ನೀವೇನು ಕರೆ ಕೊಡದವ್ರನ್ನ ಕಿರುಕುಳ ಕೊಡಬಾರ್ದು ನೀವು. ಆ ನಂತರದಲ್ಲಿ SIT ಅಧಿಕಾರಿಗಳು ಕೊಟ್ಟಿದ್ದಂಥ ನೋಟಿಸ್ಗೆ ತಡೆ ಕೋರಿ ಅರ್ಜಿ ಕೋರಿದ್ರಲ್ಲ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಮಟ್ಟಿಗೆ ಈ ಅರ್ಜಿದಾರರಿಗೆ ಅಪ್ ಟು ನವೆಂಬರ್ 12 ಅಲ್ಲಿವರೆಗೊಂದು ರಿಲೀಫ್ ಸಿಕ್ಕಿದೆ ಅಂದಾಗ ಮೇಲ್ನೋಟಕ್ಕಾದರೂ ಅರ್ಜಿದಾರರು ಕೋರ್ಟನ್ನು ಕನ್ವಿನ್ಸ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಇದರ ಅರ್ಥನಾ? ಕಿರುಕುಳ ಕೊಡಬಾರ್ದು ಅವ್ರನ್ನ, 12 ನೀವು ತನಿಖೆ ಮಾಡಿಕೊಡೋದು, ಅವ್ರನ್ನ ಅರೆಸ್ಟ್ ಮಾಡುವಂತಿಲ್ಲ, ನೀವು ವಿಚಾರಣೆಗೂ ನೀವು ಕರೆಯುವಂತಿಲ್ಲ ಅಂತ ಹೇಳಬೇಕಾದಾಗ ನಮಗೇನೇನು ನೋವಾಗಿದೆ, ತೊಂದರೆ ಆಗಿದೆ, ನಾವಂತ ಕಿರುಕುಳ ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡಲು ಇವ್ರು ಗೆದ್ರ. ನಾನು ಲೈಫ್ ಲಾಂಗ್ ಅಂತ ಹೇಳ್ತಾ ಇಲ್ಲ ಈ ವಿಚಾರದಲ್ಲಿ, ನವೆಂಬರ್ 12ವರೆಗಾದ್ರೂ ಇವ್ರು ಗೆದ್ರ ಅಂತ ನೋಡಿ. ಇಲ್ಲಿ ಕಾನೂನಾತ್ಮಕವಾಗಿ ನೋಡೋದಾದರೆ ಸಂವಿಧಾನಿಕವಾಗಿ ನೋಡ್ತಾರೆ. ಯಾಕೆಂದರೆ ಇದು ಸಂವಿಧಾನದ ಕೋರ್ಟ್, ಹೈಕೋರ್ಟ್ ಅಂದರೆ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್. ಅದು ಒಂದು ವೇಳೆ ಆ ಥರ ತಪ್ಪಾದರೆ ಅದನ್ನ ಕರೆಕ್ಷನ್ ಮಾಡೋದು ಕಷ್ಟ. ಆ ಒಂದು ಮುನ್ನೆಚ್ಚರಿಕೆಯಿಂದ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸು, ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಏನು ಮಾಡ್ತಾರೆ, ಒಂದು ಟೆಂಪರರಿ ರಿಲೀಫ್ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದರೆ ಮುಂದೆ ತಪ್ಪಾಗಬಾರ್ದು. ನ್ಯಾಯಾಲಯಕ್ಕೆ ಬಂದು ಹೇಳಿದ ಮೇಲೆ ಕೂಡ ತಪ್ಪಾದರೆ ನ್ಯಾಯಾಲಯ ಫೇಲ್ಯೂರ್ ಆಗುತ್ತೆ. ನ್ಯಾಯಾಲಯ ಇರೋದೇ ನ್ಯಾಯ ಕೊಡಲಿಕ್ಕೆ ಅಂತ. ಆದ್ದರಿಂದ ಇವರನ್ನು ಕೇಳ್ತಾರೆ, ನೀವು ಇದೆಲ್ಲ ಅಲಿಗೇಷನ್ಸ್ ಇದೆಯಲ್ಲ, ಏನು ನಿಮ್ಮ ಉತ್ತರ ಅಂತ. ಸೊ ಆರ್ಗ್ಯುಮೆಂಟ್ ಆ್ಯಂಡ್ ಕೌಂಟರ್ ಆರ್ಗ್ಯುಮೆಂಟ್ ತಗೊಂಡಾದ್ಮೇಲೆ ಇಫ್ ದೇ ಕುಡ್ ಏಬಲ್ ಟು ಸಬ್ಸ್ಟ್ಯಾನ್ಶಿಯೇಟ್ ಆಲ್ ದೀಸ್ ಅಲಿಗೇಷನ್ಸ್ ಆರ್ ಫಾಲ್ಸ್ ಅಂತ, ದೆನ್ ದೇ ರಿವೋಕ್ ದಿ ಆರ್ಡರ್ಸ್. ಇಲ್ಲ ಅಂದರೆ ಕನ್ಫರ್ಮ್ ಮಾಡ್ತಾರೆ. ಕನ್ಫರ್ಮ್ ಮಾಡೋಕ್ಕೆ ಏನಿದೆ, ಅವರೇ ದೂರು ಕೊಟ್ಟಿದ್ದಾರೆ, ಯಾರು ಹೊಸಬರು ಕೊಟ್ಟಿರೋದಲ್ಲ. ಅದೇ ದೂರಿನ ಮೇಲೆ ತನಿಖೆ ಸಮಗ್ರವಾಗಿ ಆಗಿದೆ. ಸಮಗ್ರವಾಗಿ ಆಗಿದೆ ಯಾವ ರೀತಿ ಅಂದರೆ, ನೀವು ಬಳ್ಳಾರಿ ಆ ಕಡೆ ನೋಡಿದ್ರೆ ಮೈನ್ಸ್ ಅರ್ತ್ ಮೂವರ್ಸ್ ಯೂಸ್ ಮಾಡ್ತಾರಲ್ಲ, ಆ ಮಾದರಿಯಲ್ಲಿ ಎಷ್ಟು ಜನ, ವಾಟ್ ಇಸ್ ದ ರಿಸೋರ್ಸಸ್ ದೇ ಪುಟ್ ಇನ್, ಮಾನಿಟರಿ ವಿಶ್ರಾಂತಿಗಾಗಿ ದಿನಕ್ಕೆ 10,000, ಗುಂಡಿಯಾಗಿ ಒಬ್ಬರಿಗೆ 2,000, 15 ಜನ ದಿನಕ್ಕೆ 30,000, ಪೊಲೀಸ್ ವೈದ್ಯರ ಓಡಾಟಕ್ಕೆ ವಾಹನಗಳ ವ್ಯವಸ್ಥೆ ದಿನಕ್ಕೆ 20,000, ಕಚೇರಿ ಕಂಪ್ಯೂಟರ್ ಪ್ರಿಂಟರ್ ಇತ್ಯಾದಿ ಒಟ್ಟು 40,000, ಫೊರೆನ್ಸಿಕ್ ಸಿಬ್ಬಂದಿ ಉಪಕರಣಗಳ ಬಳಕೆ ದಿನಕ್ಕೆ 4,000, SIT ತಂಡಕ್ಕೆ 3 ಹೊತ್ತು ಊಟ ತಿಂಡಿ ಇತರೆ ದಿನಕ್ಕೆ 10,000, ಗುಂಡಿ ಸಿಕ್ಕ ಕಡೆ ತಾತ್ಕಾಲಿಕ ಟೆಂಟ್ಗಳ ವೆಚ್ಚ ದಿನಕ್ಕೆ 4,000, SIT ಒಂದು ದಿನದ ಒಟ್ಟು ಖರ್ಚು 1,50,050 ರೂಪಾಯಿ. ಎಷ್ಟು ದಿವಸ ಆಯ್ತು ಈಗ? 20 ದಿನದವರೆಗೂ ಮಾಡಿದ್ದಾರೆ. ಇದು ಏನೋ ಒಂದು ರೀತಿ ಏನೋ ಡ್ರಾಫ್ಟ್ ಅಂತ ಹೇಳ್ಬೋದು. ಆದ್ರೆ ನೀವು ಡೀಪಾಗಿ ಹೋದ್ರೆ ವೆಹಿಕಲ್ ಕೊಡ್ತಾರಲ್ಲ, ವೆಹಿಕಲ್ಗೆ ಏನ್ ಬೇಕು, ಫ್ಯೂಯಲ್ ಬೇಕಲ್ಲ. ಅದೇ ರೀತಿ ಈಗ ಹೈರ್ ಮಾಡ್ತಾರೆ ಕೂಲಿ, ಅವನಿಗೆ ಊಟ ಕೊಡ್ಬೇಕಲ್ಲ, ಅದು ಎಲ್ಲಿ ಸೇರಿಸಿಲ್ಲ ಅಲ್ಲಿ. ಇದೆಲ್ಲ ಕೊಡದೆ ಇದ್ರೆ ಕೆಲಸನೇ ಮಾಡಲ್ಲ ಅದು. ಯಾಕಂದ್ರೆ ಬಹಳ ಕಷ್ಟದ ದಿನಗಳಲ್ಲಿ GPR ಅಂತಂದಿದ್ರು, ಇದು ಐ ಥಿಂಕ್ ಇಸ್ ಎ ವೆರಿ ಬಾಲ್ಡ್ ಮೇ ಬಿ ಬ್ರೀಫ್ ಇದು ಕೊಟ್ಟಿರೋದು. ನಮ್ಮನ್ನ ಮೆಚ್ಚಿಸ್ಲಿಕ್ಕೆ ಬೇಕು. ಆದ್ರೆ ನೀವು ಡೀಪ್ ಆಗಿ ಹೋದ್ರೆ ಟ್ರೆಜರಿ ಬೆಂಚ್ ಅಲ್ಲಿ ಇವಾಗ ನೋಡಿದ್ರೆ, ಟ್ರೆಜರಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದುಡ್ಡು ಮಾಡಿದ್ದಾರೆ ಅಥವಾ ಕೊಟ್ಟಿದ್ದಾರೆ ಸರ್ಕಾರ ಅಂತ. ಅದು ದಟ್ ಅ ಪಾರ್ಟ್. ಇಟ್ ಈಸ್ ನಾಟ್ ಎ ಮನಿ. ಮನಿಗೆಲ್ಲ ಇಲ್ಲಿ ಬೆಲೆ. ಇಲ್ಲಿ ಗುರುತರವಾದಂಥ ಆರೋಪ ಇದೆ, ಅದನ್ನ ಟೆನಿಕಾಸ್ಟ್, ಇಟ್ ಇಸ್ ದಿ ಸ್ಟೇಟ್ ಸಬ್ಜೆಕ್ಟ್. ಯಾಕೆಂದ್ರೆ ಎಲ್ಲ ನಾಗರಿಕರು ಯಾವ ರೀತಿ ಅಲ್ಲಿ ತಿಳ್ಕೊಂಡಿದ್ದಾರೆ ಅಂತಂದ್ರೆ, ಧರ್ಮಸ್ಥಳಕ್ಕೆ ಹೋದ್ರೆ ರಕ್ಷಣೆ ಇಲ್ಲ ಅನ್ನೋ ಟೈಪ್ ಆಗಿ. ಇದು ಗಂಭೀರವಾದಂಥ ಪ್ರಶ್ನೆ. ಅದಕ್ಕೆ ಎಷ್ಟು ಬೆಲೆ ಕೊಟ್ರೆ ನೀವು ವಾಪಸ್ ತಗೊಂಡು ಬರಕಾಗ್ತದೆ? ಆ ಅಭಿಪ್ರಾಯ ಸ್ಪ್ರೆಡ್ ಆಗಿದೆ. ಈಗ ಪೇಪರ್ ಹರಿದು ನೀವು ಚೆಲ್ಲಿದ್ದೀರಾ, ಮಾನನಷ್ಟಕ್ಕೆ ಅದೇನೆ ಪೇಪರ್ ಹರಿದು ಚೆಲ್ಲಿದ್ದೀರಾ, ಒಂದು ಮಾಡಕ್ಕೆ ಆಗುತ್ತೇನೆ? ಈಗ ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಕೂಡ ಒಂದು ಮಾಡ್ಲಿಕ್ಕೆ ಆಗಲ್ಲ. ಆದ್ರೂ ಕೂಡ ಇನ್ನೂ ಒಂದು ಐವಟ್ ಆಫ್ ಡೌಟ್. ಎಂತ ಸಾಮಾನ್ಯನಿಗೂ ಪ್ರುಡೆಂಟ್ ಮ್ಯಾನ್ ಅಂತೀವಿ ನಾವು, ಅವನು ಒಪ್ಪೋದಿಲ್ಲ. ಏನೋ ಇರಬೇಕು, ಏನೋ ಇರಬೇಕು, ಏನೋ ಇರಬೇಕು, ಇವರೆಲ್ಲ ದೊಡ್ಡವರು ಅಂತ ಕೈ ಬಿಟ್ಟಿದ್ದಾರೆ ಹಾಗೆ ನೋಡ್ತಾನೆ. ಇದು ಬಹಳ ಕಷ್ಟ ಅವನ್ನ ಕನ್ವಿನ್ಸ್ ಮಾಡೋದು. ಏನೋ ತಿಳಿದವನು, ಕಾನೂನು ಓದ್ದವನು ಬೇಕಾದ್ರೆ ಹೇಳ್ಬೋದು, ಆದ್ರೆ ಇವನ್ಗೆ ಎಲ್ಲೋ ಒಂದ್ ಕಡೆ ಇನ್ನೂ ಒಂದು ರೀತಿ ಭಯ ಇರುತ್ತೆ. ಇದನ್ನ ನಿವಾರಿಸಬೇಕಾದ್ರೆ ಕಡಾಖಂಡಿತವಾಗಿ ಸಾಕ್ಷ್ಯ ಹೇಳ್ಬೇಕು. ಯಾರು? SIT ಅವರು. ದೂರುದಾರನ ಪ್ರಶ್ನೆ ಮಾಡೋದಷ್ಟೇ ಅಲ್ಲ, ಯಾರು ದೂರುದಾರರಂತ ಈಗ ಆರೋಪಿಗಳಾಗಿದ್ದಾರೆ, ದೂರುದಾರರೇ ಆರೋಪಿಗಳಾಗಿದ್ದಾರೆ, ದೂರು ಕೊಟ್ಟವನೇ ಕಳ್ಳ ಅಂದಾಗೆ. ಸೊ ಅದು ಕೂಡ ತನಿಖೆ ಸಮಗ್ರವಾಗಿ ಆರೋಪಿ ಅಂತ ಇಲ್ಲಿ ನ್ಯಾಚುರಲ್ ಅಲ್ಲಿಂದನೇ ಶುರುವಾಗುತ್ತಲ್ಲ. ಮುಗ್ಧ ಅವೆಲ್ಲ ಆಮೇಲೆ ಕಥೆಗಳವು.
ಹೌದು ಡಿಸ್ಟ್ರಾಯಿಂಗ್ ಅವನೇ A1 ಅಂತಾರೆ ಕೆಲವರು, A1 ಅಂತಾರೆ ಸರ್, ಹೌದು. ಅನಾಹುತವನ್ನ A1 ಮಾಡ್ತಾರೆ ಫಸ್ಟ್ ಅಂತ. ಹೌದು ರೀ, ಈಗ ಮಸ್ತ್ ಮಾಹಿತಿ ಕೊಟ್ಟವನು ಅವನೇ, ಇತ್ತು ಎವಿಡೆನ್ಸ್ ಮೆಟೀರಿಯಲ್ ತಮ್ಮನೆ ತಲೆ ಬುರುಡೆನ ಓಕೆ, ನಾನೇ ಓದ್ತಿದ್ದು ಅಂತ. ತಲೆ ಬುರುಡೆ ಅಂತ ಹೇಳ್ತಾನೆ. ಒಂದು ಮನುಷ್ಯನ ತಲೆ ಬುರುಡೆ ತಂದು ಸ್ಟೇಷನ್ಗೆ ಕೊಟ್ರೆ ಏನ್ ಹೇಳ್ಬೇಕು ನೀವು, ಅಥವಾ ಕೋರ್ಟ್ ಕೊಟ್ರೆ ಏನ್ ಹೇಳ್ಬೇಕು ನೀವು? ನೆಗ್ಲೆಕ್ಟ್ ಮಾಡ್ಬೇಕಾ? ನಾನು ಬೇರೆ ಯಾರು ಹೇಳಿದ್ದು ನನಗೆ ನೆಗ್ಲೆಕ್ಟ್ ಮಾಡ್ಬೇಕು, ಉಳಿಸ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಬೇಕು, ಎದುರಿಸಿದ್ರು ನನಗೆ. ನೆಗ್ಲೆಕ್ಟ್ ಮಾಡ್ಬೇಕು, ಮಾಡಕ್ಕಾಗಲ್ಲ. ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ ಅವರು. ಓಕೆ, ಅದನ್ನ ಯಾರು ಹೇಳ್ಕೊಟ್ರು, ಇವಾಗ ಅವನೇ ಹೇಳಿದ್ದಾನೆ 164 ಅಲ್ಲಿ ಇಂತಿಂತವ್ರು ಹೇಳ್ಕೊಟ್ಟಿದ್ರು, ಅದೆಲ್ಲ ಇದೆ. ಕರೆಕ್ಟ್. ಹಾಗಾದ್ರೆ ನನಗೆ ಅವನದೇ ಸ್ಟೇಟ್ಮೆಂಟ್ ಬಿಫೋರ್ ದಿ ಕೋರ್ಟ್, ಅದು ಜುಡಿಷಿಯಲ್ ಇವರೇ ಎಫ್ಐಆರ್ ರದ್ದು ಮಾಡಿಬಿಡಿ ಅಂದ್ರೆ ಜುಡಿಷಿಯಲ್ ಸ್ಟೇಟ್ಮೆಂಟ್. ಇವರೇ ಎಫ್ಐಆರ್ ರದ್ದು ಮಾಡಿ ಅಂದ್ರೆ ಈಗ ಏನಕ್ಕೆ ರದ್ದು ಮಾಡಬೇಕು? ಇಷ್ಟು ಎಕ್ಸರ್ಸೈಸ್ ಏನಕ್ಕಾಯ್ತು ಹಾಗಾದ್ರೆ? ಆದ್ರೆ ನೀವು ಬೇರೆಯವ್ರಿಗೆ ತೊಂದರೆ ಕೊಡಕ್ಕೆ ಪ್ಲಾನ್ ಇತ್ತು, ಅದು ಫೇಲ್ ಆಯ್ತು. ಸಿ ಏನೋ ಇರಬೇಕು, ದಟ್ ಐ ಜಸ್ಟ್ ಪ್ರಿಡಿಕ್ಟಿಂಗ್ ಅಲ್ಲ. ಆಗಿದ್ರೆ ನಾನು ಬೇರೆಯವ್ರಿಗೆ ತೊಂದರೆ ಕೊಡ್ಬೇಕಂತ ದೂರು ಕೊಟ್ಟೆ, ಅದು ಫೇಲ್ ಆದ್ಮೇಲೆ ಹೇಗಾದ್ರೂ ನಾನು ಎಸ್ಕೇಪ್ ಆಗ್ಬೇಕಲ್ಲ ಅನ್ನೋ ಟೈಪು. ಜೈಲ್ ರೆಡಿ ಇದ್ದನು ಉಳಿಸ್ಕೊಳಕ್ ರೆಡಿ ಇರಬೇಕು ಅಂತ. ಎಕ್ಸಾಕ್ಟ್ಲಿ, ಒಳ್ಳೆ ಮಾತು ಹೇಳಿದ್ರಿ ನೀವು. ಆ ರೀತಿ ಆಗಿದೆ. ಈಗ ಹುಳ ಬಂದು ಕಚ್ತಾ ಇದೆ, ಹೆಂಗಪ್ಪ ಪಾರಾಗೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಚರ್ಚೆ